ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. DCET 2022 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸ್ ನನಗೆ ಈ ಕಾಲೇಜ್ ಲಿಸ್ಟು ರೆಡಿ ಮಾಡೋಕ್ಕೆ ಕಟಾಪು ಮ್ಯಾಟ್ರ್ ಆಗುತ್ತಾ ಇಲ್ಲ ಅಂತ ಕೇಳ್ತಾಯಿದ್ರು. ಮತ್ತು ಈ ವರ್ಷ ಕಟಾಪು ಚೇಂಜಸ್ ವೇರಿ ಆಗುತ್ತಾ ಇಲ್ಲ ಅಂತ, ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಓಕೆ ಆ್ಯಕ್ಚುಲಿ ಆಲ್ರೆಡಿ ಬಿಡಬೇಕಿತ್ತು, ಆಲ್ರೆಡಿ 3-4 ಡೇಸ್ ಲೇಟ್ ಆಯಿತು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಮಾಡಿ. ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ಕಟಾಪು ಅಂದರೆ ಏನಂತ ಕೇಳ್ತೀನಿ ನಿಮಗೆ. ಫಸ್ಟು ಕಟಾಪು ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ಕಟಾಪ್ ಅಂದರೆ ಏನಂದರೆ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಲಾಸ್ಟ್ ರ್ಯಾಂಕ್ ಅವರಿಗೆ ಯಾರು ಸಿಕ್ಕಿದೆ, ಫಾರ್ ಎಕ್ಸಾಂಪಲ್ ಆ ಕೆಟಗಿರಿಗೆ ಫಾರ್ ಎಕ್ಸಾಂಪಲ್ 2A ಅಂದ್ಕೊಳ್ಳಿ, ಆ 2ಗೆ ಫಾರ್ ಎಕ್ಸಾಂಪಲ್ 4000 ಅಂದರೆ ಆ ಕೊನೆಯ ಸ್ಟೂಡೆಂಟಿಗೆ ಆ ರ್ಯಾಂಕಿಗೆ ಸಿಕ್ಕಿದೆ ಅಂತ ಅರ್ಥ. ಕಟಾಪ್ ಅಂದರೆ ಅದೇ ಲಾಸ್ಟ್ ರ್ಯಾಂಕು. ಓಕೆ, ಇನ್ ಬಿಟ್ವೀನ್ ಯಾವುದಾದ್ರೂ ಸಿಕ್ಕಿರ್ಬೋದು, ಎಷ್ಟು ಇಟ್ಟಿದೆ ಅದು ಸಿಗುತ್ತೆ. ಓಕೆ, ಸೊ ಅದು ಕೊನೆಯ ರ್ಯಾಂಕಿಗೆ ಕಟಾಪ್ ಅಂತಾರೆ. ಈ ವರ್ಷ ಚೇಂಜಸ್ ಆಗ್ಬೋದಿಲ್ಲ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್. ಭಾಳಷ್ಟು ಚೇಂಜಸ್ ಆಗುತ್ತೆ. ಓಕೆ, ಕಟಾಪು ಲಾಸ್ಟ್ ಇಯರ್ ಇದ್ದಂಗೆ ಲಾಸ್ಟ್ 2 ಇಯರ್ ಇದ್ದಂಗೆ ಇರಲ್ಲ. ಯಾಕಂದರೆ ಇವಾಗ ಲಾಸ್ಟ್ ಇಯರ್ ಏನಿರ್ತದೆ ಅದೇ ಬ್ರಾಂಚ್ ತೊಗೋಬೇಕಂತಿತ್ತು. ಇವಾಗ ಎನಿ ಬ್ರಾಂಚ್ ತೊಗೋಬೋದು, ಅವರು ಯಾವುದಾದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಟಾಪ್ ರ್ಯಾಂಕ್ ಅವರೆಲ್ಲ ಅವ್ರಿಗೆ ಇಷ್ಟವಾಗಿದ್ದ ರ್ಯಾಂಕನ್ನ ಇಷ್ಟವಾದ ಬ್ರಾಂಚನ್ನ ಅವ್ರು ತೊಗೋತಾರೆ. ಸೊ ಫುಲ್ ಚೇಂಜಸ್ ಆಗುತ್ತೆ. ಆಮೇಲೆ ನೀವು ಕಾಲೇಜ್ ಲಿಸ್ಟ್ ಮಾಡೋಕ್ಕೆ ಓನ್ಲಿ ಕಟಾಪ್ ನೋಡ್ಕೊಂಡು ಮಾತ್ರ ಲಿಸ್ಟ್ ಮಾಡಿ. ಓಕೆ, ಸೇಮ್ ಅದೇ ಸಿಗುತ್ತಂತಲ್ಲ. ನಿಮ್ಮ ಕಟಾಪ್ ಅಂದರೆ ಎಲ್ಲರೂ ಅಪ್ಲೈ ಮಾಡೋದು ನನ್ನ ಪ್ರಕಾರ ಏನು ಮಾಡಿ ಅಂತೇಳಿ ಟಾಪ್ ಟು ಲೋನೇ ಕಾಲೇಜ್ ಮಾಡಿ. ನಿಮ್ಮ ಕಟಾಪ್ ಪ್ರಕಾರ ಎಕ್ಸಾಕ್ಟು ಅದೇ ಕಾಲೇಜ್ ಬರುತ್ತೆ ಆ ಥರ ಇಲ್ಲ. ಟಾಪ್ ಟು ಲೋ ಮಾಡಿದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಟಾಪ್ ಟು, ಯಾಕಂದರೆ ಈಗ ಚಾನ್ಸ್ ಏನು ಬೇಕಾದ್ರೆ ಆಗ್ಬೋದು. ಯಾಕಂದರೆ ಟಾಪ್ ಕಾಲೇಜಿಗೆ ಅದಿಷ್ಟ ಅಲ್ಲ, ಅವ್ರು ಬೇರೆ ಕಡೆ ಯಾರು ಹೋಗೋದ್ರಿಂದ ಆ ರೀತಿ ಅವ್ರು ನಿಯರ್ ಬೈ ತೊಗೋತಿರ್ತಾರೆ. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ನಿಯರ್ ಬೈ ಮತ್ತು ಅವ್ರಿಗೆ ಮನೆಗೆ ನಿಯರ್ ಆಗಿರೋದು ತೊಗೋತಾರೆ. ಒಬ್ಬರು ಅದೇ ಡಿಸ್ಟ್ರಿಕ್ಟ್ ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ ಬರೋಲ್ಲ, ಆ ಥರ ಎಲ್ಲ ಇರ್ತಾರೆ ಟಾಪರ್ ಬಂದ್ರೂ. ಓಕೆ, ಅವ್ರು ನಿಯರ್ ಬೈ ತೊಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಕಾಲೇಜ್ ಇಷ್ಟು ಈಗ ಫಾರ್ ಎಕ್ಸಾಂಪಲ್ ನೀವು 10,000 ರ್ಯಾಂಕ್ ಅಂತ ತಿಳ್ಕೊಳ್ಳಿ. 10,000 ನೀವು ನಿಮಗೆ ಬರೋರು ಅಂತ ಹಾಕ್ಬೇಕಂತೇನಿಲ್ಲ. ನೀವು ಟಾಪ್ ಟು ಲೋನ್ ಹಾಕಿ. ಓಕೆ, ಟಾಪ್ ಟು ಲೋ 50 ಟಾಪ್ 50 ಅಥವಾ ಟಾಪ್ 100 ಆ ರೀತಿನೇ ಹಾಕಿ. ಓಕೆ, ಟಾಪ್ ಕಾಲೇಜ್ ಯಾವುದೂ ಬಿಡಬೇಡಿ, ಹಾಕಿ. ಯಾಕಂದ್ರೆ ಸಿಗಲಿಲ್ಲ ಅಂದರೆ ಸಿಗಲ್ಲ, ಹಾಕೋಕ್ಕೇನಿಲ್ಲಲ್ವಾ. ಹಾಕ್ಬೋದು, ನೀವು ಎಷ್ಟಾದರೂ ಕಾಲೇಜ್ ಹಾಕ್ಬೋದು. ಮತ್ತು ಅದು ಕಾಲೇಜ್ ಹಾಕಲಿಲ್ಲ, ನಂಗೆ ಯಾವುದು ಹಾಕಲಿಲ್ಲ ಅಂತ ಸಿಗಬೇಕಂತೇನಿಲ್ಲ. ನೀವು ಟಾಪ್ ಟು ಲೋನೇ ಹಾಕಿ. ಓಕೆ, ಲಿಸ್ಟು ಟಾಪ್ ಟು ಲೇ, ಅದು ಪ್ರಿವಿಯಸ್ ಕಟಾಪ್ ಏನಿದಿಲ್ಲ ಅದನ್ನು ಟಾಪ್ ಟು ಲೋ ಲಿಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಓಕೆ, ಅಂದರೆ ಟಾಪ್ ಟು ಲೋ ಅಂದರೆ ಹೆಂಗೆ ಗೊತ್ತಾ, ನಿಮ್ಮ ರ್ಯಾಂಕ್ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ 10,000 ರ್ಯಾಂಕಿಗೆ ಈ ಕಾಲೇಜ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಫಸ್ಟಿಂದ ಹಿಡಿದು ಟಾಪ್ ಮಾಡ್ಕೊಂಬನ್ನಿ, ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಟಾಪ್ ಆ ಕಾಲೇಜಲ್ಲಿ ಕೆಟಗಿರಿ ಟಾಪ್ ಯಾವುದಿದೆ ಅದನ್ನು ಬರ್ಕೋತ ಬನ್ನಿ. ಅಂದರೆ ನಿಮ್ಮ ಟಾಪ್ ಯೂಶ್ವಲಿ ಏನು ಹೇಳ್ತಾ ಇರೋದು ಅಂದರೆ ನಿಮಗೆ ಟಾಪ್ ಕಾಲೇಜಿಂದ ಲೋ ಕಾಲೇಜಿಂದ ರೆಡಿ ಮಾಡ್ಕೊಳ್ಳಿ. ಇಷ್ಟು ಒಂದು ನಿಮ್ಮದು ಕಟಾಪ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ಲು 5,000 ಇರ್ತಂದರೆ ಒಂದು 50 ರೆಡಿ ಮಾಡಿ. ಇನ್ ಕೇಸ್ 10,000 ಅಂದರೆ ಒಂದು 50-60 ರೆಡಿ, ಮ್ಯಾಕ್ಸಿಮಮ್ ಕಾಲೇಜ್ ರೆಡಿ ಮಾಡಿ. ಆ್ಯಕ್ಚುಲಿ ಮ್ಯಾಲೆ ಸಿಗುತ್ತೆ. ಓಕೆ, ಟಾಪ್ ಟು ಲೋ ರೆಡಿ ಮಾಡಿ ಅಷ್ಟೇ. ಎಲ್ಲರೂ ಅಷ್ಟು ಹೇಳ್ತೀನಿ, ಯಾರಿಗೆ ಅಪ್ ಟು 20,000 ಏನು ರ್ಯಾಂಕ್ ಬಂದಿಲ್ಲ ಎಲ್ಲರೂ ಆ ರೀತಿ ಮಾಡಿ. ಓಕೆ, ಯಾಕಂದ್ರೆ ಆ ರೀತಿ ನಿಮ್ಗೆ ಸಿಕ್ಕರೆ ನಿಮ್ಗೆ ಗೊತ್ತಾಗ್ಬಿಡ್ತೀವಿ. ಮೋಕಲ್ ಅಂಟ್ಬಿಟ್ಟಲ್ಲಿ ಗೊತ್ತಾಗುತ್ತೆ ಎಲ್ಲಿ ತನಕ ನಿಮ್ಗೆ ಸಿಗುತ್ತಂತ. ಫಾರ್ ಎಕ್ಸಾಂಪಲ್ 25 ಕಾಲೇಜ್ ಸಿಕ್ಕಿದೆ ಅಂದರೆ ಅಂದರೆ ಮೇಲೆ ಕಾಲೇಜು ಸಿಗೋಂಗಿಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ. ಸೊ ಅಪ್ಲೈ ಅಂತೂ ಮಾಡಿ ಟಾಪ್ ಟು ಲೋ. ಓಕೆ, ಸೊ ಇದನ್ನು ನೀವು ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಇದೆ. ಪ್ರಿವಿಯಸ್ ಕಟಾಪ್ ತೊಗೊಳ್ಳಿ, ಲಾಸ್ಟ್ 2 ಇಯರ್ದು ಟಾಪ್ ಟು ಲೋ ಯಾವುದಿದೆಯಲ್ಲ ಒಂದು ಟಾಪಿಂದ ಬರ್ಕೋತ ಬನ್ನಿ. ನಿಮ್ಗೆ ಮ್ಯಾಕ್ಸಿಮಮ್ ಎಷ್ಟು ಕಾಲೇಜ್ ಬೇಕಲ್ಲ ಅಷ್ಟು ರೆಡಿ ಮಾಡ್ಕೊಳ್ಳಿ. ಓಕೆ, ಅಂದರೆ ಕಟಾಪ್ ನೀವು ಒಂದು ಯಾವುದೋ ನೋಡಿ. ಈಗ ಪರ್ಟಿಕ್ಯುಲರ್ಗೆ 3A 3B ಈ ಥರ ಎಲ್ಲ ನೋಡ್ಕೊಬೇಡಿ. ಒಂದು ಯಾವ್ದಾರು ಕಟಾಪ್ ನೋಡ್ಕೊಂಡು ಗೊತ್ತಾಗುತ್ತೆ ನಿಮಗೆ ಯಾವುದು ಟಾಪ್ ಇದೆ ಅಂತ. ಓಕೆ, ಯಾವುದು ಕಡಿಮೆ ರ್ಯಾಂಕಲ್ಲಿ ಸಿಕ್ಕಿದೆಯಲ್ಲ ಅದು ಟಾಪ್ ಕಾಲೇಜ್ ಅಂತ ಕನ್ಸಿಡರ್ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು. ಓಕೆ, ಆಮೇಲೆ ಅದು ನಿಮ್ಗೆ ಹೇಳ್ತೀನಿ, ಕಟಾಪು ಈಗ ಆ ಕಾಲೇಜು ತೊಗೊಂಡಾಗಿದ ತಕ್ಷಣ ಅದು ಚಲೋ ಅಂದರೆ ಸ್ಟೂಡೆಂಟ್ ಅನಲೈಸ್ ಮಾಡಿರ್ತಾರೆ. ಲಾಸ್ಟ್ ಎಲ್ಲ ತೊಗೊಂಡಿರ್ತಾರೆ ಅಂದರೆ ಅವರು ಇದೇ ರೀತಿಯೇ ಅನಲೈಸ್ ಮಾಡ್ಕೊಂಡು ಹಾಕಿರ್ತಾರೆ ಅಷ್ಟೇ. ಓಕೆ, ಕಾಲೇಜ್ ಬಗ್ಗೆ ಅವ್ರಿಗೂ ಏನಂದರೆ ಈಗ ಯಾರು ಹೇಳಿರ್ತಾರೆ, ಅವರು ಸರ್ಚ್ ಮಾಡಿರ್ತಾರೆ, ಅವ್ರಿಗೂ ಎಲ್ಲ ಇದನ್ನು ಮಾಡಿಕೊಂಡು ಅದು ಡಿಸೈಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅದು ಓಕೆ ಪ್ರಿವಿಯಸ್ ಕಟಾಪ್ ಅಂದರೆ ನೀವೇ ಸ್ಟೂಡೆಂಟೇ ಅಪ್ಲೈ ಮಾಡಿರ್ತೀರ, ಅದ್ರ ಪ್ರಕಾರ ಟಾಪ್ ಟು ಲೋ ಅಂತ ಅನ್ಕೋಬೇಕಾಗುತ್ತೆ. ಬೇರೆ ರೀಸನ್ ಇರಲ್ಲ. ಆಮೇಲೆ ಅವ್ರು ಯಾವ ರೀತಿ ಸರ್ಚ್ ಮಾಡ್ತಾರೆ ಅಂದರೆ ಇನ್ಫ್ರಾಸ್ಟ್ರಕ್ಚರು, ಪ್ಲೇಸ್ಮೆಂಟ್ಸು, ಓಕೆ ಟೀಚಿಂಗ್ ಲೆವೆಲ್ಲು ಯಾವ ರೀತಿ ನೋಡಿ ಸರ್ಚ್ ಮಾಡಿರ್ತಾರೆ, ಅವರು ಮಾಡಿರ್ತಾರಂತೆ ಅದನ್ನ ಅಂದ್ಕೊಂಡೇ ರೆಡಿ ಮಾಡೋದು ಕಟಾಪು. ಓಕೆ, ಸೊ ಇದು ಮತ್ತೆ ಚೇಂಜಸ್ ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರ್ಗೆ ಈ ವರ್ಷ ಏನು ಚೇಂಜಸ್ ಆಗ್ಬೋದು ಅಂತ. ಯಾಕಂದ್ರೆ ಫುಲ್ ಚೇಂಜಸ್ ಆಗುತ್ತೆ. ನಿಮಗೆ ಮೋಕಲ್ ಅಡ್ಮೆಂಟ್ ಕಟಾಪ್ ಬರುತ್ತಲ್ಲ ಅವಾಗ ಐಡಿಯಾ ಸಿಗುತ್ತೆ. ಮೋಕಲ್ ಅಡ್ಮೆಂಟ್ ರಿಸಲ್ಟ್ ಬಂದ ತಕ್ಷಣ ಐಡಿಯಾ ಸಿಗುತ್ತೆ ಎಷ್ಟು ಕಟಾಪ್ ನಿಂತಿದೆ, ಯಾವ ಕೆಟಗಿರಿಗೆ ಯಾವ ಬ್ರಾಂಚಿಗೆ ನಿಮ್ಮ ಬ್ರಾಂಚ್ಗೆ ನಿಮ್ಮ ಕೆಟಗಿರಿ ಎಷ್ಟು ಸಿಕ್ಕಿದೆ ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ಲಾಸ್ಟ್ ಇಯರ್ಗೆ ಈ ವರ್ಷಕ್ಕೆ ಫುಲ್ ಚೇಂಜಸ್ ಆಗುತ್ತೆ, ಅದಂತೂ ಕರೆಕ್ಟು. ಯಾಕಂದರೆ ಟಾಪ್ ರ್ಯಾಂಕ್ ಅವರು ಅವ್ರಿಗೆ ಯಾವ್ದು ಬೇಕಲ್ಲ ಅವ್ರಿಗೆ ಇಷ್ಟವಾದ ಬ್ರಾಂಚನ್ನೇ ತೊಗೋತಾರೆ. ಓಕೆ, ಅವ್ರು ಇವೊಂದು ಇಲ್ಲಿ ಯಾವುದಾದ್ರು ಇದ್ರೂ ಅಲ್ಲಿ ಬೇರೆ ಯಾವುದಾದ್ರು ಅವರು ಆಲ್ರೆಡಿ ಸರ್ಚ್ ಮಾಡಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ಯಾವ್ದು ಬೇಕು ಅದೇ ತೊಗೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಕಟಾಪು ಚೇಂಜಸ್ ಆಗುತ್ತೆ. ಲಾಸ್ಟ್ ಇಯರ್ ಆ್ಯಸ್ ಇಟ್ ಈಸ್ ಅಂತೂ ಯಾವಾಗ ಬರಲ್ಲ. ಲಾಸ್ಟ್ ಇಯರ್ದು ಸೇಮ್ ಇಸ್ ಇಟ್ಲ, ಯಾಕಂದ್ರೆ ಅವರು ತೊಗೊಳ್ಳೋರು ಬೇರೆ ಬೇರೆ ಇರ್ತಾರೆ. ಓಕೆ, ಇದು ಕ್ಲಿಯರ್ಲಿ ರೆಡಿ ಮಾಡ್ಕೊಳ್ಳೋಕ್ಕೆ ನಿಮ್ಗೆ. ನೆಕ್ಸ್ಟು ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಕೇಳೋದು ಬಂದರೆ ಫ್ರೆಂಡ್ಸ್, ಆ ಆಪ್ಷನ್ ಎಂಟ್ರಿ ಕೆ ಅವ್ರನ್ನೂ ನಂಬಕ್ಕಾಗ್ತಲ್ಲ. ಯಾಕಂದ್ರೆ ನಿಮ್ಮದೇ ಲೇಟ್ ಮಾಡ್ತಾಯಿದ್ರೆ. ಆ್ಯಕ್ಚುಲಿ ಇಷ್ಟು ಲೇಟ್ ಮಾಡಿರಲಿಲ್ಲ. ಇಲ್ಲಿ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿಕೊಂಡು ಈಗ ನೋಡಿ
ಇನ್ನೂ ಫಸ್ಟ್ ರೌಂಡ್ ಇದೆ, ಫಸ್ಟ್ ರೌಂಡ್ ಮುಗಿಸ್ಕೊಂಡು ಸೆಕೆಂಡ್ ರೌಂಡು ಆಮೇಲೆ ಕಾಲೇಜ್ ಹೋಗ್ಬೇಕು. ಕಾಲೇಜಲ್ಲಿ ಆಲ್ರೆಡಿ ಸಿಲೆಬಸ್ ಆಲ್ಮೋಸ್ಟ್ 3 ಮಾಡಲ್ ಮುಗಿದಿದೆ, ಆಲ್ಮೋಸ್ಟ್ ಮುಗಿಯಕ್ಕೆ ಬಂದಿದೆ. ಸೊ ಇವ್ರು ಯಾಕೆ ನಿಮ್ಗೇನು ಸಪ್ರೇಟ್ ಕ್ಲಾಸ್ ತೊಗೋತಾರೋ ಯಾವ ರೀತಿ ಮಾಡ್ತಾರಂದು ಐಡಿಯಾ ಗೊತ್ತಿಲ್ಲ. ಬಟ್ ಇವಾಗ ಈ ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರು ಅವರು 7 to 8 ಡೇಸ್ ಬೇಕು ಒಂದು ಫಸ್ಟ್ ಇದು ಮುಗಿಯೋಕ್ಕೆ, ಫಸ್ಟ್ ರೌಂಡ್ ಮುಗಿಯೋಕ್ಕೆ. ಅದಾದ ತಕ್ಷಣ ಮತ್ತು 10 ಡೇಸ್ ಬೇಕು. ಸೊ ಮೋಸ್ಟ್ ಪ್ರೊಬಬ್ಲಿ 2022 ತನಕ ಮುಗಿಯುತ್ತೆ ನಿಮ್ಮದು ಸೆಕೆಂಡ್ ರೌಂಡ್. ನೀವು ಯಾವಾಗ ಕಾಲೇಜ್ ಹೋಗ್ತೀರಾ ಫ್ರೆಂಡ್ಸ್, ಇದ್ರ ಬಗ್ಗೆ ವಿಟಿಯು ಕೂಡ ಒಂದು ನೋಟಿಸ್ ಬಿಡ್ತಾರೆ ನಿಮಗೆ ಲೆಟರ್ ಇನ್ಸ್ಟಿಟ್ಯೂಟ್ಗೆ. ಅದಕ್ಕೆ ನಿಮಗೆ ಇನ್ನೂ ಅಪ್ಲಿಕೇಶನ್ ಫಾರ್ಮ್ ಬಿಡೋಕ್ಕೆ, ಅಪ್ಲಿಕೇಶನ್ ಫಾರ್ಮ್ ಅಂದರೆ ಎಕ್ಸಾಮ್ ಫಾರ್ಮ್ ಕಡೆಗೆ ಥರ್ಡ್ ಸೆಮಿಸ್ಟರ್ ಇನ್ನೂ ಬಿಟ್ಟಿಲ್ಲ. ಸೊ ಅದಕ್ಕೋಸ್ಕರ ವೇಟ್ ಮಾಡಿ, ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಈಗ ಮೋಸ್ಟ್ ಪ್ರಾಬಬಲಿ ನಾಳೆ ಬಿಡೋಕ್ಕೆ ಚಾನ್ಸಸ್ ಇದೆ. ಇನ್ ಕೇಸ್ ಇಲ್ಲ ಅಂದರೆ ನಾನು ನಾಳೆ ಹೋಗಿ ಕೆ ಆಫೀಸ್ಗೆ ಹೋಗಿ ಒಂದು ಇನ್ಫಾರ್ಮ್ ಬರ್ತೀನಿ, ಕೇಳ್ತೀನಿ ಅವ್ರಿಗೆ ಯಾವಾಗ ಬಿಡ್ತಾರಂತ, ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ, ಸೊ ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್.